ರೌರವ ನರಕ ದರ್ಶನ ಆಗಿದೆ ಆ ಒಂದು ಕುಟುಂಬಕ್ಕೆ, ಅಮಾಯಕ ಕುಟುಂಬಕ್ಕೆ. ಕಾಂಗ್ರೆಸ್ ರಾಜ್ಯ ಷಡ್ಯಂತ್ರದಿಂದ ಅಮಿತಾಬ್ ಕುಟುಂಬಕ್ಕೆ ಬಹಳ ತೊಂದರೆ ಆಗಿದೆ. ರಂಜನಗೌಡ ತಹಶೀಲ್ದಾರ್ ಹಾಗೂ ಸ್ಥಳೀಯ ಪಿಡಿಒ ಪ್ರಕಾಶ್ ಮೂಲಕವೂ ಕೂಡ ಹಿಂಸೆ ಕೊಡಿಸಿದ್ರಂತೆ. ಮನೆ ಎದುರಿಗೆ ಲೋಡ್ ಗಟ್ಟಲೆ ಕಸ ಸುರಿದಿದ್ದಾರೆ. ಸತ್ತ ಶ್ವಾನಗಳನ್ನ ಮನೆ ಮುಂದೆ ಎಸೆದು ಬೆಂಕಿ ಹಚ್ಚಿ ಅಪಾಯವನ್ನ ತಂದಿಟ್ಟಿದ್ದಾರೆ. ಬೆಂಕಿ ಹೊಗೆಯಿಂದ 2 ವರ್ಷದ ಮಗ, 68 ವರ್ಷದ ತಾಯಿ ಹುಷಾರ್ ತಪ್ಪಿದ್ರಂತೆ. ಅಮಿತಾಬ್ ಕಾರು ಅಡ್ಡಗಟ್ಟಿ ಕ್ಯಾತೆ ತೆಗೆದು ಕಾರು ಡ್ಯಾಮೇಜ್ ಕೂಡ ಮಾಡಿದ್ದಾರಂತೆ. ಹೆಂಗೆಂಗ್ ಟಾರ್ಚರ್ ಕೊಡಬೇಕು ಹಂಗೆಲ್ಲ ಟಾರ್ಚರ್ ಕೊಟ್ಟಿದ್ದಾರೆ. ನರಕ ಹೆಂಗಿರುತ್ತೆ ಅಂತ ನರಕ ದರ್ಶನವನ್ನ ಮಾಡಿಸಿದ್ದಾರೆ. ಕಾಂಗ್ರೆಸ್ ರಾಜು ಷಡ್ಯಂತ್ರದಿಂದ ಅಮಿತಾಬ್ ಕುಟುಂಬಕ್ಕೆ ರೌರವ ನರಕ ದರ್ಶನ ಆಗಿದೆ. ನಂಜನಗೂಡು ತಹಶೀಲ್ದಾರ್ ಹಾಗೂ ಸ್ಥಳೀಯ ಪಿಡಿಒ ಮೂಲಕವೂ ಕೂಡ ಚಿತ್ರ ಹಿಂಸೆಯನ್ನ ಕೊಡಿಸಲಾಗಿದೆ. ಮನೆ ಎದುರಿಗೆ ಲೋಡ್ ಗಟ್ಟಲೆ ಕಸ ಸುರಿಸಿ ಆ ಒಂದು ಮನೆಯ ವಾತಾವರಣವನ್ನ ಹಾಳು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸತ್ತ ಶ್ವಾನಗಳನ್ನ ಮನೆ ಮುಂದೆ ತಂದು ಹಾಕಿದ್ರಂತೆ, ಬೆಂಕಿ ಹಚ್ಚಿದ್ರಂತೆ. ಆ ಒಂದು ಹೊಗೆಯಿಂದ 2 ವರ್ಷದ ಮಗು ಆರೋಗ್ಯದಲ್ಲಿ ಸಮಸ್ಯೆ ಆಯ್ತಂತೆ. ಜೊತೆಗೆ ಇನ್ನು ಅವರ ತಾಯಿ ಕೂಡ ವಯಸ್ಸಾಗಿದೆ, ಅವ್ರಿಗೂ ಕೂಡ ಆರೋಗ್ಯದಲ್ಲಿ ಏರುಪೇರಾಯ್ತಂತೆ. ಯಾವ್ಯಾವ ರೀತಿ ನರಕ ದರ್ಶನವನ್ನ ಮಾಡಿಸ್ಬೇಕು, ಹೆಂಗೆ ಟಾರ್ಚರ್ ಕೊಡಬೇಕು, ಎಲ್ಲಾ ರೀತಿಯಲ್ಲೂ ಕೂಡ ಟಾರ್ಚರ್ ಅನ್ನ ಕೊಟ್ಟಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ, ಮನೆ ಎದುರಿಗೆ ಲೋಡ್ ಗಟ್ಟಲೆ ಕಸ ಸುರಿದಿದ್ರಂತೆ. ಮನೆ ಬಿಟ್ಟು ಓಡಿಸೋದಕ್ಕೆ ಹಿಂಗೆಲ್ಲ ಸಂಚನ್ನ ರೂಪಿಸಿದ್ದಾರೆ. ಮನೆ ಮುಂದೆ ಕಸ ತಗೊಂಡೋಗಿ ಸುರಿತಾರೆ ಅಂತಂದ್ರೆ ಎಂಥ ಮನಸ್ಥಿತಿ ಅವ್ರದ್ದು ಅಂತ ನೋಡಿ. ರಾಜು ಸರ್, ಬಹಳ ರೆಸ್ಪೆಕ್ಟ್ ಇದೆ ನಿಮ್ಮ ಮೇಲೆ, ಆದ್ರೆ ನೀವು ಮಾಡಿರೋ ಕೆಲಸಗಳೆಂಥದ್ದು? ಇಂಥ ಕೆಲಸಗಳನ್ನ ಮಾಡ್ಲಿಕ್ಕೆ ಅಂತ ನೀವು ಕಾಂಗ್ರೆಸ್ ಮುಖಂಡರಾದ್ರ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದು ಗೌರವ ಕೊಡ್ಲೇಬೇಕು. ಆ ಒಂದು ಗೌರವವನ್ನ ನಾವು ಕೂಡ ಕೊಡ್ತೀವಿ. ಆದ್ರೆ ನೀವು ಮಾಡಿರುವಂತಹ ಕೆಲಸಗಳ ಬಗ್ಗೆ ನೀವೇ ಸ್ವಲ್ಪ ಮಾತನಾಡಿ. ಎಷ್ಟು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದೀರಾ, ಎಷ್ಟು ಒಳ್ಳೊಳ್ಳೆ ಕಾರ್ಯಗಳು ಮಾಡಿದ್ದೀರಾ. ಒಂದು ಕುಟುಂಬಕ್ಕೆ ಏನಾದ್ರೂ ಹಿಂಸೆ ಕೊಡಬೇಕು ಅಂತಂದ್ರೆ ಅದು ಹೆಂಗೆ ಅಂತ ನಿಮ್ಮ ಹತ್ರ ಪ್ಲಾನ್ ತಗೊಂಡು ಹೋಗ್ಬೇಕು. ಅಷ್ಟರ ಮಟ್ಟಿಗೆ ಹಿಂಸೆ ಕೊಟ್ಟಿದ್ದೀರಾ. ಮನೆ ಮುಂದೆ ತಗೊಂಡೋಗಿ ಕಸ ಸುರಿಸೋದಕ್ಕೆ ಷಡ್ಯಂತ್ರ ರೂಪಿಸ್ತೀರಾ. ಆ ಒಂದು ಮನೆಯಲ್ಲಿರೋರಿಗೆ ಹೆಂಗೆಲ್ಲ ಹಿಂಸೆ ಕೊಡಬೇಕು ಹಂಗೆಲ್ಲ ಹಿಂಸೆ ಕೊಡ್ತೀರಾ ಅಂತಂದ್ರೆ ನಿಮ್ಮ ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋದಕ್ಕೆ ಇದೊಂದು ಉತ್ತಮವಾದ ಉದಾಹರಣೆ ಅಂತ ಹೇಳಬಹುದು. ಆ ಒಂದು ಮನೆಯಲ್ಲಿ 2 ವರ್ಷದ ಮಗು ಇದೆ. ಅಷ್ಟೇ ಅಲ್ಲ, ವೃದ್ಧ ತಾಯಿ ಇದ್ದಾರೆ ಅಮಿತಾಬ್ ಅವ್ರಿಗೆ. ಅವರ ಆರೋಗ್ಯ ಸ್ಥಿತಿ ಹಾಳಾಯ್ತಂತೆ. ಇಷ್ಟೆಲ್ಲ ಸಮಸ್ಯೆಗಳನ್ನ ಮಾಡಿದ್ದಾರ. ಜೊತೆಗೆ ಅಧಿಕಾರಿಗಳು ಕೂಡ ಇವರಿಗೆ ಸಾಥ್ ಕೊಟ್ಟಿದ್ದಾರೆ.